ಬಾರಪ್ಪಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋನಾ? ಏನು ಗೊತ್ತಾ? ಹಾಂ, ಏನು ಹೇಳು. ಕೇಳು. ಹೇಳು. ಶಾರ್ಟ್ಸ್ ಅಲ್ಲ, ವಿಡಿಯೋ ಇದು. ಓಕೆ ಓಕೆ. ಏನು ಟಾಪಿಕ್ಕು? ಮೂವಿ ಹೆಂಗಿತ್ತು? ಅಪ್ಪಿ ಶಿವಣ್ಣ ಅಪ್ಪಿ ಒಂದ್ಸತಿ ಹೀರೋ ಇಷ್ಟ ಆದರೆ ಅವ್ರು ಏನು ಮಾಡಿದ್ರು ಇಷ್ಟ ಆಗುತ್ತೆ. ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಹೋಗ್ಬೇಕು, ಹೋದ್ವಿ. ನಿನಗೆ ಇಷ್ಟ ಆಗಲಿಲ್ಲ? ಚೆನ್ನಾಗಿತ್ತು, ಮಸ್ತಿತ್ತು, ಇಷ್ಟ ಆಯಿತು. ಶಿವಣ್ಣನ ಮೂವಿ ಅಂದರೆ ಹಂಗೆ. ಬಟ್ ಏನು ಬರ್ತೀಯಾ, ನಾವು ಯಾವುದೇ ಮೂವಿ ನೋಡೋಕೆ ಹೋದ್ರು ನನಗೊಂದು ಡೈಲಾಗ್ ಬರ್ಕೊಂಡ್ಬರ್ತೀನಿ. ಈ ಮೂವಿ ಹೋದಾಗ ಲಾಸ್ಟಿಗೆ ಒಂದು ಡೈಲಾಗ್ ಬಂತು. ಅಲ್ಲಿ ಜನ ಇದ್ರೂ ಹೇಳೋಕ್ಕಾಗಲಿಲ್ಲ. ಇಮ್ಯಾಜಿನ್ ಮಾಡ್ಕೊ, ಶಿವಣ್ಣನ ಬಾಯಲ್ಲಿ ವಿಲನಿಗೆ, ನಿನ್ನ ಜಾಗದಲ್ಲಿ ನಿನ್ನ ಜನಗಳ ಮಧ್ಯೆ ನಾನು ಜಡ್ಜ್ಮೆಂಟ್ ಕೊಡ್ತೀನಿ, ಹೂ ಅಂದವ್ರಿಗೆಲ್ಲ ನಿಲ್ ಸೂನಾರ ಹಾಕ್ತೀನಿ, ಹೂ ಅಂದರೆ ಮಲಗ್ ಸೂನಾರ ಹಾಕ್ತೀನಿ ಅಂತ ಶಿವಣ್ಣ ಒಂದು ಡೈಲಾಗ್ ಹೊಡೆದಿದ್ರೆ ಟಾಪ್ ಎಗರೋಗಿರೋದು. ಸೂಪರ್ ಅಲ್ಲಪ್ಪಿ. ನೀನ್ಯಾಕೆ ಫಿಲ್ಮ್ ಇಂಡಸ್ಟ್ರಿ ಟ್ರೈ ಮಾಡಲಿಲ್ಲ? ಭಾರಿ ಕಷ್ಟ ಕಣಪ್ಪಿ. ಫಿಲಮ್ ಇಂಡಸ್ಟ್ರಿ ಭಾರಿ ತಾಳ್ಮೆ ಇರಬೇಕು, ಭಾರಿ ತಲೆ ಕೆಟ್ಟೋಗ್ಬಿಡುತ್ತೆ. ಅಷ್ಟೊಂದು ತಾಳ್ಮೆ ನನಗಿಲ್ಲ. ಕಷ್ಟಪಟ್ರನ ಅಲ್ಲಪ್ಪಿ ಹೆಸರು ಮಾಡೋದು. ಕಷ್ಟಪಟ್ಟರೆ ಹೆಸರು ಮಾಡ್ತೀವಿ ಅದೆಲ್ಲ ಅಲ್ಲ. ಒಂದು ಹೇಳ್ತೀನಿ ಕೇಳು. ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮಲ್ಲಿ ಸಕ್ಸಸ್ ಆದವ್ರನ್ನೆಲ್ಲ ಬಂದು ಕೂರಿಸ್ತಾರೆ. ಅವ್ರು ಕಷ್ಟಪಟ್ಟಿರೋ ಕಷ್ಟ ಎಲ್ಲ ಕೇಳ್ತಾರೆ. ಅವ್ರಿಗಿಂತ ಡಬಲ್ ಕಷ್ಟಪಟ್ಟಿರೋರು ಅವ್ರ ಜೊತೆನೇ ಇದ್ದರೂ ಅವರು ಸಕ್ಸಸ್ ಆಗಿರಲ್ಲ. ಸೊ ತುಂಬ ಲಕ್ ಮ್ಯಾಟ್ರ್ ಆಗುತ್ತೆ. ರಿಯಾಲಿಟಿ ಬೇರೆನೇ. ಅದು ನೋಡಿದ ತಕ್ಷಣ ಇದು ಬೇರೆನೇ. ಅದು ನಿಜನೇ. ನೀನು ಟ್ರೈ ಮಾಡ್ತಿಲ್ಲೇನೆ ಹಿಂಗೆ ಹೇಳ್ತೀಯಾ? ನಾನು ಟ್ರೈ ಮಾಡಿಲ್ಲ ಅಂತ ಯಾವಾಗ ಹೇಳಿದೆ? ನಿನಗೆ ಹೇಳಿಲ್ಲ ನಾನು ಇದುವರೆಗೂ. ಬೇಜಾನ್ ಟ್ರೈ ಮಾಡಿಬಿಟ್ಟಿದ್ದೀನಿ ನಾನು. ಅಯ್ಯೋ, ಯಾರ್ಯಾರಿಗೂ 100 ರೂಪಾಯಿ 200 ರೂಪಾಯಿ ಎಲ್ಲ ಕೊಟ್ಟು ಭಾಳ ಸೈಕಲ್ ಹೊಡೆದು ತುಂಬ ಕತೆಗಳೆಲ್ಲ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ, ಫೋನಲ್ಲೆಲ್ಲ ಅರ್ಧ ಕತೆಗಳು ಹೇಳ್ಬಿಟ್ಟಿದ್ದೀನಿ. ಒಂದು ಸ್ಟೋರಿ ಹೇಳು. ಒಂದು ಸ್ಟೋರಿನಾ? ಒಂದು ಲೈಕ್ ಪ್ರೊಡ್ಯೂಸರ್ಗೆ ಹೇಳಿರೋದೇ ಹೇಳ್ತೀನಿ ಕೇಳ. ಕಾರ್ಪೊರೇಟ್ ಎಂಪ್ಲಾಯೀಸು ಫಂಡಿಂಗ್ ಮಾಡಿಬಿಟ್ಟು ಒಂದು ಪ್ರೊಡಕ್ಷನ್ ಹೌಸ್ ತೆಗೆಯೋಣ, ಕನ್ನಡದಲ್ಲಿ ಒಳ್ಳೆ ಮೂವೀಸ್ ತರೋಣ ಅಂತೇಳಿ ಅವ್ರು ತುಂಬ ಪ್ಲ್ಯಾನ್ ಮಾಡಿ ಮೆಜೆಸ್ಟಿಕಲ್ ಲಾಡ್ಜಲ್ಲಿ ಕಾಲ್ ಮಾಡಿದರು. ಈ ಥರ ಸ್ಟೋರಿ ಹೇಳೋರಿಗೆಲ್ಲರೂ ಕಾಲ್ ಮಾಡಿ ಕರೆಸಿದ್ರು. ಎಲ್ಲರೂ ಹೋಗಿದ್ವಿ. ಅವ್ರು ಎಷ್ಟು ಕರೆಕ್ಟಾಗಿ ಇದರಲ್ಲಿದ್ದರು ಅಂದರೆ, ವೇಯಲ್ಲಿದ್ದರು ಅಂದರೆ, ಫಸ್ಟಿಗೆ ಹೇಳಿದರು, ಈ ಥರ ಡೇಟಿಗೆ ಈ ಥರ ಸ್ಟೋರಿ ಬರ್ಕೊಂಬನ್ನಿ, ಫುಲ್ ಸ್ಟೋರಿ ಕೇಳಲ್ಲ. ನೀನು ಎಂಥ ಸ್ಟೋರಿ ಬರ್ಕೊಂಬಂದಿದ್ರು 5 ನಿಮಿಷದಲ್ಲಿ ಇಂಪ್ರೆಸ್ ಮಾಡಬೇಕು. ನೀನು 3 ನಿಮಿಷದಲ್ಲಿ ಸ್ಟೋರಿ ಲೈನ್ ಕಂಪ್ಲೀಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನೂ ಬೇಕಿದ್ರೆ 2 ನಿಮಿಷ ಎಕ್ಸ್ಟ್ರಾ ಕೊಡ್ತೀವಿ. ಅದ್ರ ಮೇಲೆ ನಿಮ್ದು ಏನೇ ಸ್ಟೋರಿ ಇದ್ರೂ ನಾವು ಕೇಳಲ್ಲ. ನಿಮ್ಮ ಟ್ಯಾಲೆಂಟು ಆ 5 ನಿಮಿಷದಲ್ಲಿ ನಿಮ್ಮ ಟ್ಯಾಲೆಂಟಲ್ಲಿ ಏನೇನು ಹಾಕಿ ಆ ಸ್ಟೋರಿಗೆ ಬರೀಬೇಕು ಅದು ಕರೆಕ್ಟಾಗಿ ಇದನ್ನು ಭಾಳ ಪಿನ್ ಪಾಯಿಂಟಾಗಿ ಹೇಳಿದರು, ನಿಷ್ಠೂರವಾಗಿ ಹೇಳಿದರು. ಆಯಿತಾ? ಇದನ್ನು ನಾವೆಲ್ಲ ಓದಿ, ನಾನು ಒಂದು ಗ್ಯಾಂಗ್ ಇತ್ತು, ಎಲ್ಲರೂ ಓದ್ವಿ. ಒಬ್ಬೊಬ್ಬರನ್ನೇ ಒಳಗೆ ಬಿಡೋದು. ಗ್ಯಾಂಗಲ್ಲಿ ಹೋಗಿ ಹೇಳ್ತೀನಿ ಅಂದ್ರೆ ಅಲ್ಲ, ಯಾರನ್ನೋ ಒಬ್ಬರು ಬನ್ನಿ ಬರ್ಕೊಂಬಂದ್ರು ಓಕೆ, ಒಳಗೆ ಕೂರಿಸಿ ನಿನಗೆ ಏನು ಕೇಳಿದ್ರು ಅವ್ರು ಏನು ಊಟ ಮಾಡ್ತೀವಿ ಏನು ಹೇಳಿದ್ರು ಎಲ್ಲ ಕೊಡ್ತಿದ್ರು. ಕುತ್ಕೊಂಡು 5 ನಿಮಿಷ ಸ್ಟೋರಿ ಹೇಳಬೇಕು. ನೀನು ರೆಡಿ ಅಂದಾಗಿಂದ 5 ನಿಮಿಷ, ಜಾಸ್ತಿ ಇದು ಮಾಡೋಂಗಿಲ್ಲ. 3 ನಿಮಿಷದಲ್ಲಿ ಸ್ಟೋರಿ ಹೇಳಿದ್ದೆ ನಾನು. ಸೆಲೆಕ್ಟ್ ಆಗಿತ್ತು, ಭಾಳ ಇಂಪ್ರೆಸ್ ಆಗಿದ್ರು. ತುಂಬ ಸಿಂಪಲ್ ಸ್ಟೋರಿ. ಒಂದು ಫ್ಯಾಮಿಲಿ, ತಾಯಿ ತಂಗಿ, ಇವಳು ಹೀರೋಯಿನ್ನು, ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ಇಬ್ಬರು ಹುಡುಗರು ಇವಳಿಂದ ಬಿದ್ದಿರ್ತಾರೆ. ಒಬ್ಬ ರೌಡಿ, ಒಬ್ಬ ಗ್ಯಾರೇಜ್ ಮೆಕ್ಯಾನಿಕ್. ಈ ಹುಡುಗಿ ಬಡತನ, ಅಷ್ಟೋ ಇಷ್ಟೋ ಅವರಮ್ಮ ಅಂಗಡಿ ಇಟ್ಟು ನಡೆಸ್ತಿರ್ತಾಳೆ, ಅಷ್ಟೋ ಇಷ್ಟೋ ಓದಿಸಿರ್ತಾರೆ, ಒಂದು ಡಿಗ್ರಿ ಮಾಡಿಸಿರ್ತಾರೆ BCom ಅಂಥದ್ದು. ಏನೋ ಕಷ್ಟಪಟ್ಟು ಯಾವುದೋ ಒಂದು ಸಣ್ಣ ಕೆಲಸ ಎಲ್ಲ ಇದನ್ನೇ ಇನ್ಶೂರೆನ್ಸ್ ಏಜೆಂಟ್ ಕೆಲಸ ಇದು ಮಾಡೋಕ್ಕೆ ಕೊಟ್ಟಿರ್ತಾರೆ. ಆ ಹುಡುಗಿ ಇದನ್ನು ದುಡಿಬೇಕು, ಮನೆ ಸಾಕಬೇಕು, ತಂಗಿ ನೋಡ್ಕೋಬೇಕು, ಒಟ್ಟಿನಲ್ಲಿ ಒಬ್ಬರಿಗೆ ಭಾಳ ಸ್ವಾಭಿಮಾನದಿಂದ ಬದುಕಬೇಕಂತ ಇರುತ್ತೆ. ಅವಳು ಇವ್ರ ಹಿಂದೆ ಬಿದ್ದಿರ್ತಾರಲ್ಲ, ಅವಳಿಗೆ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ.
ಒಂದು ಸತಿ ಫ್ರಸ್ಟ್ರೇಷನ್ ಆಗುತ್ತೆ. ಅದಾದಮೇಲೆ ಏಜ್ ಆದಮೇಲೆ ಇನ್ನೇನು ಯಾರನ್ನ ಮದುವೆ ಆಗಬೇಕಲ್ಲ ಅಂಥೇಳಿ ಇಬ್ಬರಿಗೂ ಟ್ರಯಲ್ ಮಾಡೋಣ ಅಂತ ಇದು ಪರಿಚಯ ಮಾಡಿಕೊಂಡು ಮೂವ್ ಮಾಡ್ತಿರ್ತಾಳೆ. ಅವರಿಬ್ಬರು ನನ್ನನ್ನೇ ಲವ್ ಮಾಡ್ತಾರೆ ಅಂದ್ಕೊಂಡು ಇದು ತುಂಬ ಸೀರಿಯಸ್ ಆಗಿಬಿಡ್ತಾರೆ. ಈಗ ಹುಡುಗಿ ಕತೆ ಹೆಂಗಾಗುತ್ತೆ ಅಂದರೆ, ಹುಡುಗಿ ಮೆಕ್ಯಾನಿಕ್ ಜೊತೆ ಹೋದರೆ ಕರೆಕ್ಟು, ರೌಡಿ ಜೊತೆ ಹೋದರೆ ಕರೆಕ್ಟು ಅನ್ನೋದು ಇದು ಆಡಿಯನ್ಸಿಗೆ ಇದಾಗ್ಬಿಡುತ್ತೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಯಾಕಂದರೆ ರೌಡಿನೂ ಒಳ್ಳೆಯವ್ನು ಇರ್ತಾನೆ, ಮೆಕ್ಯಾನಿಕ್ಕು ಒಳ್ಳೆಯವನೇ ಇರ್ತಾನೆ, ಒಳ್ಳೆಯವನು ಇರ್ತಾರೆ. ಬಟ್ ಇವಳು ಜೀವನ ಇದು ಮಾಡಬೇಕಲ್ಲ. ಆಲ್ ಆಫ್ ಸಡನ್ನು ಒನ್ ಡೇ ಏನಾಗ್ಬಿಡುತ್ತೆ, ರೌಡಿನ ಮೆಕ್ಯಾನಿಕನ್ನು ಯಾರೋ ಕೊಲೆ ಮಾಡಿಬಿಡ್ತಾರೆ. ಮೆಕ್ಯಾನಿಕ್ ಕೊಲೆ ಆಗಿ ನೆಕ್ಸ್ಟ್ ಡೇ 2 ಡೇಸಲ್ಲೇ ರೌಡಿನೂ ಕೊಲೆ ಆಗಿಬಿಡ್ತಾರೆ. ಸೊ ರೌಡಿ ಕಡೆಯವ್ರಿಗೆ ಗೊತ್ತಿರುತ್ತೆ ಇವಳನ್ನ ಲವ್ ಮಾಡ್ತಿದ್ದ ಇವನು ಅಂತ, ಮೆಕ್ಯಾನಿಕ್ ಅವರು ಹುಡುಗರ ಕಡೆಗೂ ಗೊತ್ತಿರುತ್ತೆ ಇವಳನ್ನ ಲವ್ ಮಾಡ್ತಿದ್ರು ಅಂತ. ಬಟ್ ಪರಸ್ಪರ ಅವರಿಬ್ರಿಗೆ ಗೊತ್ತಿರಲಿಲ್ಲ, ಆ ಹುಡುಗರಿಗೆ ಗೊತ್ತಿರಲಿಲ್ಲ ನಾನು ಲವ್ ಮಾಡ್ತಿರೋ ಹುಡುಗಿನ ಇವನು ಲವ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಇಬ್ಬರು ಸತ್ತೋಗ್ಬಿಡ್ತಾರೆ. ಇವಳು ಪಾಪ ಅದೇ ಬೇಜಾರಲ್ಲಿ ಇದನ್ನ ತುಂಬ ಹಿಂದಿಂದ ಬಿದ್ದವರು ಅದೆಲ್ಲ ನೆನಪಾಗಿ ಇವಳಿಗೆ ಇದು ಮಾಡೋದಲ್ಲೇ ಇದಕ್ಕೆ ಹೋಗ್ಬಿಡ್ತಾಳೆ. ಮೂರು ಬಿಟ್ಟು ಅವ್ರ ಅಮ್ಮ ಅಪ್ಪ ತಂಗಿನ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿಗೆ ಫಸ್ಟ್ ಸರ್ಫೇಸ್ ಲೆವೆಲ್ ಸ್ಟೋರಿ ಮುಗೀತು. ಟ್ವಿಸ್ಟ್ ಏನು ಅಂದರೆ, ಆ ಹುಡುಗಿ ಕೆಲಸ ಮಾಡ್ತಿದ್ದು ಇನ್ಶೂರೆನ್ಸ್ ಏಜೆನ್ಸಿ ಕಂಪ್ನಿ ಏಜೆಂಟಾಗಿ. ಅವರಿಬ್ಬರು ಹೆಸರಲ್ಲಿ ರೌಡಿನೂ ಹೆಂಗಾಗೇ ಇರ್ತಾನೆ, ಮೆಕ್ಯಾನಿಕ್ಕು ಹೆಂಗಾಗಿರ್ತಾನೆ. ಇಬ್ಬರು ಹೆಸರಲ್ಲೂ 1.25 ಕೋಟಿ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮಾಡಿಸಿ ಅದನ್ನು ನಾಮಿನೇಷನ್ ಅವಳ ಹೆಸರಿಗೆ ಮಾಡಿಸ್ಕೊಂಡು ಅಕ್ಕ 3 ಕೋಟಿ ರೂಪಾಯಿ ತಗೊಂಡು ಪರಾರೇ ಆಗಿರ್ತಾರೆ. ಇದನ್ನು ಹೇಳಿದ ತಕ್ಷಣ ಎಷ್ಟು ಅವ್ರನ್ನ ಕುಂತವರೆಲ್ಲ ಎಷ್ಟು ಇಂಪ್ರೆಸ್ ಆಗಿತ್ತು ಅಂದರೆ, ಅಲ್ಲಿ ನಿನಗೆ ಏನು ಅನ್ನಿಸ್ತು? ಹೊಸ ಥರ ಇದೆಯಲ್ಲ. ಈಗ ಫಸ್ಟು ಹೆಂಗೆ ತೋರಿಸ್ಬೇಕಂದ್ರೆ ಪೊಟ್ರೆ ಮಾಡೋದು ಹೆವಿ ಲವ್ ಸ್ಟೋರಿ ಥರ ತೋರಿಸ್ಬೇಕು. ಅದಾದಮೇಲೆ ಊರು ಬಿಟ್ಟು ಹೋದ್ಮೇಲೂ ಇನ್ನೂ ಗೋಳಾಡ್ತಿರ್ತಾರೆ ಜನ. ಅದಾದಮೇಲೆ ಒಂದು ಸ್ಲೈಟಾಗಿ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಎಂಟೈರ್ ಸ್ಟೇಟಲ್ಲೇ ಹೆಡ್ಲೈನ್ಸು, ಈ ಥರ ಒಂದು ಹುಡುಗಿ ಈ ಥರ ಇದು ಮಾಡಿ ಅವರಿಬ್ಬರು ಕೊಲೆ ಆಗಿದ್ದು 1.25 ಕೋಟಿ 3 ಕೋಟಿ ರೂಪಾಯಿ ತಗೊಂಡು ಊರು ಬಿಟ್ಟು ಹೋಗಿದ್ದಾಳೆ ಅಂತೇಳಿ ದೊಡ್ಡ ಹೆಸರಾಗ್ಬಿಡುತ್ತೆ. ಅದು ಲೀಗಲ್. ನಾಮಿನಿ ಯಾರಿರ್ತಾರೋ ಅವ್ರಿಗೆ ದುಡ್ಡು ಕೊಡ್ತಾರೆ. ಇವಳು ಏಜೆಂಟಾಗಿ ಸೇರಿಕೊಂಡು ಎಷ್ಟೋ ದುಡಿತಿರ್ತಾಳೆ ಅಲ್ಲಿ. ಅವಳಿಗೆ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂತ. ಅದೆಲ್ಲ ರೆಕಾರ್ಡೆಲ್ಲ ಇದು ಮಾಡಿಸ್ಕೊಂಡು ಅವರು ರೌಡಿ ಮೆಕ್ಯಾನಿಕ್ ಹತ್ರ ಹೋಗಿ ಅವಳು ಸತ್ತರೆ ಅವ್ರಿಗೆ ದುಡ್ಡು ಬರುತ್ತೆ ಅಂತ ಸುಳ್ಳು ಹೇಳಿ ಸೈನ್ ಮಾಡಿಸ್ಕೊಂಡಿರ್ತಾಳೆ. ಆ ವರ್ಷಕ್ಕೆ 25,000 ರೂಪಾಯಿ ಕಟ್ಟೋದು ಅವ್ರ ಹತ್ರನೇ ಕಟ್ಸಿರ್ತಾಳೆ. ಅವ್ರ ಬಗ್ಗೆ ಅವಳಿಗೆ ಗೊತ್ತಿರುತ್ತೆ ಯಾರ್ಯಾರು ಸ್ಕೆಚ್ ಹಾಕಿರ್ತಾರೆ ಆ ರೌಡಿನ ಎತ್ತಕ್ಕೆ ಅಂತ. ಅವರಿಬ್ಬರು ಲೈಫ್ ಟೈಮ್ ವ್ಯಾಲಿಡಿಟಿ ಚೆಕ್ ಮಾಡಿರ್ತಾಳೆ. ಇದೆಲ್ಲ ಚೆಕ್ ಮಾಡೇ ಅವಳು ಇದನ್ನ ಪರ್ಪಸ್ಫುಲಿ ಲವ್ ಮಾಡಿರ್ತಾಳೆ. ಅವಳೇನು ನಾನು ಕೊಲೆ ಮಾಡಿಲ್ಲ, ಇನ್ಸೂರೆನ್ಸ್ ಅವ್ರು ಕಟ್ಟಿದ್ದಾರೆ, ನಾಮಿನಿ ನನ್ನ ಇದ್ರಲ್ಲಿ ಹಾಕಿದ್ದಾರೆ, ದುಡ್ಡು ನನಗೆ ಬಂದಿದೆ, ನಂದೇನು ತಪ್ಪು. ಈಗ ನ್ಯೂಸ್ ಹರಡುತ್ತಷ್ಟೇ, ನ್ಯೂಸು ಜನಕ್ಕೆ ತಡ್ಕೊಳಕ್ಕಾಗಲ್ಲ. ಯಾರನ್ನ ಸಡನ್ನಾಗಿ ಶ್ರೀಮಂತರಾದ್ರೆ ತಡ್ಕೊಳಕ್ಕಾಗಲ್ಲ, ಅಯ್ಯೋ ಹೆಂಗೆ ಮಾಡಿಬಿಟ್ರಲ್ಲ ಅಂತ ಇದು ಮಾಡ್ತಾರೆ. ಬಟ್ ಅವಳ ಕಡೆ ನ್ಯಾಯ ಇದೆ, ಯಾವ ಕೋರ್ಟಲ್ಲೂ ಕೇಸ್ ನಿಲ್ಲಲ್ಲ. ತಂಗಿನ MS ಮಾಡಿಸ್ತಿರ್ತಾಳೆ US ಅಲ್ಲೇ, ಅಕ್ಕ ಲಂಡನ್ನಲ್ಲಿ ಯಾವುದೋ ಇದರಲ್ಲಿ ಇದು ಮಾಡ್ತಿರ್ತಾಳೆ, ತಾಯಿನ ಒಂದು ಇದರಲ್ಲಿ ಆರ್ಫನೇಜ್ ಹೋಮಲ್ಲಿ ಬಿಟ್ಟಿರ್ತಾಳೆ, ದುಡ್ಡು ಪೇ ಮಾಡಿ ಮಂತ್ಲೇ. ಜಸ್ಟ್ ಇಮ್ಯಾಜಿನ್, ಒಂದು ಸ್ಲಮ್ಮಿಂದ ಅಲ್ಲಿಗೆ ಚೇಂಜ್. ಆ ಟ್ವಿಸ್ಟ್ ಅವರು ತೆಗಿಬೇಕು. ಬಟ್ 2 hours ನಾನು ನರೇಷನ್ ಹೇಳಿದ್ದೆ, 2 hours ನರೇಷನ್ ನಾನು ಬರ್ಕೊಡ್ತೀನಿ ಸರ್. ಅದಾದಮೇಲೆ ಸರ್ ಅದು ಒಂಚೂರು ಸ್ವಲ್ಪ ರಾ ಕಂಟೆಂಟ್ ಇಡಬೇಕಾಗುತ್ತೆ. ಅದಿಟ್ಟರೆ ಫಿಲಮ್ ಓಡುತ್ತೆ. ಇಲ್ಲ ಮೇಲ್ಮೇಲೆ ಸರ್ಫೇಸ್ ಲೆವೆಲಲ್ಲೇ ಅವಳು ಹತ್ಕೊಂತ ಬಂದು ಇವ್ನು ನಕ್ಕೊಂತ ಹೋದು ಅಂತ ತೆಗೆಯೋದಾದ್ರೆ ಅದು ಫಿಲಮ್ ಓಡಲ್ಲ. ಸ್ವಲ್ಪ ಕೆಲವು ರಾ ಕಂಟೆಂಟ್ ಎಲ್ಲ ಇಡಬೇಕಾಗುತ್ತೆ. ಫಿಲಮ್ ಹಿಟ್ ಆಗೋದು ನಾನು ಗ್ಯಾರಂಟಿ ಕೊಡ್ತೀನಿ. ಅವರೆಲ್ಲ ನಿಜ ಬರೀ ಅಂತೇಳಿ ಇದನ್ನು ಅಡ್ವಾನ್ಸ್ ನಿಮ್ಮದು ಅಂತ ಕೇಳಿದ್ದ. ನಾನು ಇಸ್ಕೊಂಬಂದರೆ ಕಮಿಟ್ಮೆಂಟ್ ಅಲ್ಲ,
ಇಸ್ಕೊಳ್ಳೋಕ್ಕೆ ಕಮಿಟ್ಮೆಂಟ್ ಕೊಟ್ಟಂಗಲ್ಲ. ಓಕೆ ಹಾಂ ಸೊ ಅದಕ್ಕೆ ಸರ್ ಇಲ್ಲ ಬರೆದ್ಮೇಲೆ ನಿಮಗೆ ಫೋನ್ ಮಾಡ್ತೀನಿ, ದುಡ್ಡು ಹಾಕಿ ಆಮೇಲೆ ಬಂದು ನರೇಶನ್ ಕೊಡ್ತೀನಿ ಅಂತ ಹೇಳಿದೆ. ನಾನು ಡೈರೆಕ್ಟ್ ಮಾಡಲ್ಲ, ನಾನು ಅಸೋಸಿಯೇಟ್ ಡೈರೆಕ್ಟ್ ಮಾಡ್ತೀನಿ. ಬಟ್ ನಂದೊಂದು ಕಂಡೀಷನ್ ಏನೈತಂದ್ರೆ ನನ್ನ ಬರವಣಿಗೆ ಯಾವುದೂ ಆಲ್ಟ್ರೇಷನ್ ಆಗೋಂಗಿಲ್ಲ. ಯಾವುದೇ ಡೈಲಾಗ್ ಆಗಲಿ ಯಾವುದೇ ಇದಾಗಲಿ ನೀವು ಯಾರು ಬಂದು ಆಲ್ಟ್ರ್ ಮಾಡೋಂಗಿಲ್ಲ. ಅಪ್ಪೇ ಬೇಜಾನು ಅದ ಸ್ಟೋರಿ ಏನಾರ ಬಂದು ನಾನು ಅದಕ್ಕೋಸ್ಕರ ಎಲ್ಲ ಫಿಲಮ್ ನೋಡ್ತಿದ್ದೆ, ಎಲ್ಲ ಲ್ಯಾಂಗ್ವೇಜು ಮಿಸ್ ಆಗಿ ಯಾವ್ದಾರ ಸ್ಟೋರಿ ಅದೇ ಲಿಂಕ್ ಆಗಿಬಿಟ್ರೆ ರೀಮೇಕ್ ಅಂದ್ಬಿಡ್ತಾರೆ. ಹೊಸದೇ ಕಂಟೆಂಟ್ ಬೇಕು, ಹೊಸದೇ ಕಂಟೆಂಟ್ ಇರಬೇಕು. ಅದಕ್ಕೆ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಬೆಂಗಳೂರಲ್ಲಿ ನಡೆಯೋದು ರೌಡಿಸಮ್ಮು. ಆ ರೌಡಿಸಮ್ ಹಿಡ್ಕೊಂಡು ಒಂದು ಹುಡುಗಿ ಎನ್ಕ್ಯಾಶ್ ಮಾಡ್ಕೊತಾಳೆ ಅಷ್ಟೇ. ಅವ್ರ ಬಗ್ಗೆ ಮಾರ್ಕೆಟ್ ಸ್ಟಡಿ ಮಾಡಿರ್ತಾರೆ, ಅವ್ರದ್ದಿನ್ನೂ ಎಷ್ಟು ವ್ಯಾಲಿಡಿಟಿ ಅಂತೇಳಿ. ಇವ್ನು ರೌಡಿನ 2-3 ಸತಿ ಸ್ಕೆಚ್ ಹಾಕಿ ಮಿಸ್ ಆಗಿಬಿಟ್ಟಿರ್ತಾರೆ, ಅವ್ರು ಹೊಡಿತಾರೆ ಅಂತ ತಿಳ್ಕೊಂಡಿರ್ತಾಳೆ ಅವಳು. ಸೊ ಹಿಂಗೆ ಬಟ್ ಅದೇ ಅವ್ರು ಕರೆದಿದ್ರು. ಬಟ್ ನನಗೆ ಆಮೇಲೆ ಇದನ್ನು ಕೆಲವೊಂದು ಆಡಿಷನ್ಗೆ ಹೋದರೆ 100-6 ಜನ ನಿಂತಿರ್ತಾರೆ. ಇದನ್ನೆಲ್ಲ ನೋಡಿ ಮೌಸಲ್ಲಾಡ್ಸೋದು ಭಾರಿ ಖುಷಿ ಕೆಲಸ. ಅದನ್ನ ನೆನೆಸ್ಕೊಂಡೆ. ಅದಕ್ಕೆ ಇದು ಚೆನ್ನಾಗಿದೆ ಅಂತೇಳಿ ಬಿಟ್ಬಿಟ್ಟೆ. ಸಾಕಾ? ಸಾಕು. ಹಾಂ, ಓಕೆ. ಎಂಡ್ ಮಾಡೋಣ ವಿಡಿಯೋ.